तो हम आज पढ़ेंगे स्वामी विवेकानंद पाठ। स्वामी विवेकानंद यह आपके लिए तीसरा पाठ है। तो इसे लिखे हैं डॉक्टर जगदीश चंद्र जी। हम तो ऐसे कोई व्यक्ति नहीं है, ऐसे भारत में कोई भी व्यक्ति नहीं है जो स्वामी विवेकानंद का नाम नहीं सुना हो। पूरा भारत, भारत से भी ऊपर पूरा प्रपंच में या पूरा ये जो विदेश में भी हम स्वामी विवेकानंद जी का नाम अब तक याद रखे हैं, उन्हें सुनते आए हैं, उनका कथन को याद करते हैं, उनके जो मार्ग है उस पर चल भी रहे हैं। ये उनका विशेष है। एक व्यक्ति जो 1902 में उनका देहांत हो जाता है, वो इस भारत में नहीं रहता। एक व्यक्ति का मरण 1902 में हो जाता है, वो अब हमारे साथ नहीं है। उनके गुजरे हुए 100 वर्ष बीत गए, फिर भी 100 वर्ष के बाद भी हम किसी व्यक्ति को याद रखते हैं, तो इसका मतलब क्या होता है? उसका जो इस समाज पर प्रभाव था वो अब तक बेकरार है, वो अब तक चल ही रही है। तो इसका मतलब है उस व्यक्ति का सामर्थ्य जो उसने साधित किया है, उसका जो श्रेय है वो सब लागू होता है उसमें। ಒಬ್ಬ ವ್ಯಕ್ತಿ 100 ವರ್ಷ ಅವರು ಮರಣ ಆಗಿ 100 ವರ್ಷ ಆದ್ರೂ ಇನ್ನೂ ನಮ್ಮ ಸಮಾಜ ಅವರನ್ನ ನೆನಪು ಮಾಡಿಕೊಳ್ಳುತ್ತೆ, ನಾವು ಅವರನ್ನ ಆದರ್ಶರನ್ನಾಗಿ ನೋಡ್ತೇವೆ ಅಂತಂದ್ರೆ ಸುಲಭದ ಕೆಲಸವೋ? ಪ್ರಪಂಚದಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಸಾಯ್ತಾರೆ, ಒಬ್ಬರಲ್ಲ ಸಾವಿರಾರು ಜನ ಸಾಯ್ತಾರೆ, ಹತ್ತಾರು ಸಾವಿರ ಜನ ಹುಟ್ಟುತ್ತಾರೆ ಇಡೀ ಪ್ರಪಂಚದಲ್ಲಿ. ಕೊನೆ ಪಕ್ಷ ನಮ್ಮ ದೇಶಕ್ಕೆ ತಗೊಳ್ಳಿ, ನಮ್ಮ ದೇಶದಲ್ಲಿ ಒಂದು ದಿವಸಕ್ಕೆ ಒಂದು 8 ರಿಂದ 10 ಸಾವಿರ ಜನ ಹುಟ್ಟಬಹುದು ಒಂದು ದಿನಕ್ಕೆ ಹುಟ್ಟುವ ಪ್ರಮಾಣ. ಸಾಯುವವರ ಪ್ರಮಾಣ 4-5 ಸಾವಿರ ಜನ ಸಾಯ್ಬೋದು. ಹೇಗೋ ದುರ್ಘಟನೆ ಇರ್ಬೋದು, ರೋಗ ಬಂದಿರಬಹುದು, ವಯಸ್ಸಾಗಿ ಸಾಯ್ಬೋದು, ಹೇಗ್ ಬೇಕಾದ್ರು ಶಿಶು ಮರಣ ಇರಬಹುದು, ಯಾವುದೇ ರೀತಿಯಾಗಿ ಒಟ್ಟಾರೆ ಸಾವಿನ ಪ್ರಮಾಣ ಅಷ್ಟಿದೆ. 130 ಕೋಟಿ ಜನ ನಾವಿರುವಾಗ ಆ 130 ಕೋಟಿ ಜನರಲ್ಲಿ ಎಷ್ಟು ಜನರ ಹೆಸರು ನೆನಪಲ್ಲಿ ಉಳಿಯುತ್ತೆ? ಸಾಧ್ಯ ಇಲ್ಲ ತಾನೆ. ನೆನಪಲ್ಲಿ ಉಳಿಯುತ್ತೆ ಅಂತ ಆದ್ರೆ ಯಾರ್ದಾರು ಒಬ್ರ ಹೆಸರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಇತ್ತೀಚೆಗೆ ನಿಧನರಾದ್ರು, ಪ್ರಣಬ್ ಮುಖರ್ಜಿ ಇರಬಹುದು, ಆಮೇಲೆ ವಿವೇಕಾನಂದರಂತೂ ಆಯ್ತು, ಅಂಬೇಡ್ಕರ್ ಇರಬಹುದು, ಗಾಂಧೀಜಿ ಇರಬಹುದು. ಯಾವುದೇ ಒಂದು ಮಹಾನ್ ವ್ಯಕ್ತಿಯ ಹೆಸರನ್ನ ನಾವು ತೆಗೆದುಕೊಳ್ತೇವೆ ಅಂತಂದ್ರೆ ಅವ್ರು ಮಾಡಿದಂತಹ ಕಾರ್ಯ ಇದೆಯಲ್ವಾ, ಅವ್ರು ಮಾಡಿದಂತಹ ಸಮಾಜಕ್ಕಾಗಿ ಮಾಡಿದಂತಹ ಕೆಲಸ ಇದೆಯಲ್ವಾ, ಅದು ಅಷ್ಟು ಉತ್ಕೃಷ್ಟವಾದಂತಹ ಕೆಲಸ. ನಮ್ಮ ಜೀವನಕ್ಕೆ ಬೇಕಾಗುವಂತಹ ಅನೇಕ ಮೌಲ್ಯಗಳನ್ನ ಅವರು ಆ ಮೌಲ್ಯಗಳಲ್ಲಿ ನಡೆದು ಸಾಗಿ ನಮಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ ಅವರು. ಹಾಗಾಗಿ ಅವರು ಇನ್ನೂ ನಮಗೆ ಅಚ್ಚರಿಯದೆ ನಮ್ಮ ಮನಸ್ಸಿನಲ್ಲಿ ನೆನಪಾಗಿ ಉಳಿತಾರೆ. ಅಂಥವರಲ್ಲಿ ಸ್ವಾಮಿ ವಿವೇಕಾನಂದರಂತೂ ಅಗ್ರಮಾನ್ಯರವರು. ನಿಜವಾಗಿ ಅವರು ಅದಕ್ಕೆ ಹೇಳ್ತಾರೋ, ನಮ್ಮ ದೇಶದಲ್ಲಿ ಅವರ ಹೆಸರನ್ನ ಕೇಳದೆ ಇರುವಂತಹ ವ್ಯಕ್ತಿಗಳೇ ಇಲ್ಲ. ಆ ತರಹದ ಸನ್ನಿವೇಶ ಇದೆ. ಅಂದ್ರೆ ಅವರು ನಮಗಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಅಭ್ಯುದಯಕ್ಕಾಗಿ ಎಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ನೋಡಿ. ಅಂತಹ ಸ್ವಾಮಿ ವಿವೇಕಾನಂದರ ಒಂದು ನಿಮಗೆ ಪರಿಚಯ ಇದೆ, ಆದ್ರೂ ಇನ್ನೊಂದು ಸಣ್ಣ ಪ್ರಮಾಣದ ಕಿರು ಪರಿಚಯವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಜಗದೀಶ್ ಚಂದ್ರ ಅವರು ಸ್ವಾಮಿ ವಿವೇಕಾನಂದ ಪಾಠವನ್ನ ಬರೆದಿದ್ದಾರೆ. ಅವರು ಒಂದು ಚಿಕ್ಕ ಪರಿಚಯ ಕೊಟ್ಟಿದ್ದಾರೆ ಸ್ವಾಮಿ ಜಗದೀಶ್ ಚಂದ್ರ ಅವರದ್ದು, ಡಾಕ್ಟರ್ ಜಗದೀಶ್ ಚಂದ್ರ ಅವರದ್ದು. इन्होंने भारत के किशोर बालक बालिकाओं के समक्ष आदर्श प्रस्तुत करने के लिए अनेक महापुरुषों की जीवनियां लिखी हैं. इವರು ಮಕ್ಕಳಿಗಾಗಿ, ನಿಮಗಾಗಿ, ಕಿಶೋರ್ ಬಾಲಕ್ ಬಾಲಿಕಾओं के लिए, ಕಿಶೋರ್ ಬಾಲಕ್ ಬಾಲಿಕಾओं ಅಂತಂದ್ರೆ
ಸಣ್ಣ ವಯಸ್ಸಿನ ಕಿಶೋರರು, ಸಣ್ಣ ವಯಸ್ಸಿನವರು ಆ ಹುಡುಗ ಹುಡುಗಿಯರಿಗಾಗಿ ಅನೇಕ ಮಹಾನ್ ಪುರುಷರ ಜೀವನಿ ಅಂತಂದ್ರೆ ಅವರ ಜೀವನದ ಘಟನೆಗಳನ್ನ, ಜೀವನಿ है वो जो खुद का नहीं है, ಅವು ಮತ್ತೊಬ್ಬರದ ಜೀವನಿಯನ್ನ ಅವರು ಬರೆದಿದ್ದಾರೆ. ಸೊ ಇವರಿಂದ ಬರೆಯಲ್ಪಟ್ಟಂತಹ ಪಾಠ ಸ್ವಾಮಿ ವಿವೇಕಾನಂದ. ಯಾಕೆ ಈ ಪಾಠವನ್ನ ಓದಬೇಕು? ಮೊದಲನೇ ಪ್ಯಾರಾದಲ್ಲಿ ಕೊಡ್ತಾ ಇದ್ದಾನೆ, इस पाठ का आशय, क्यों इस पाठ को आप लोगों के लिए दिया है? क्यों? भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. ಬಹಳಷ್ಟು ಜನರು ಭಾರತದಲ್ಲಿ ಜನ್ಮಿಸಿದಂತಹ ಅನೇಕರು ಭಾರತದ ಕೀರ್ತಿಯನ್ನ, ಭಾರತದ ವೈಶಿಷ್ಟ್ಯತೆಯನ್ನ, ಭಾರತದ ಪರಂಪರೆಯನ್ನ, ಭಾರತೀಯ ಧರ್ಮವನ್ನ ವಿದೇಶಗಳಲ್ಲಿ ಫೈಲಾಯಿ ಹೇ, ಫೈಲಾನಾ ಇಸ್ಕ ಅರ್ಥ ಹೇ ಹರಡುವಂಥದ್ದು, ಪಸರಿಸಿದ್ದಾರೆ. तो ऐसे व्यक्तियों में से एक है स्वामी विवेकानंद. ಈ ರೀತಿಯಾದಂತಹ ವ್ಯಕ್ತಿಗಳಲ್ಲಿ स्वामी विवेकानंदರು ಕೂಡ ಒಬ್ಬರು. इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं. ಈ ಪಾಠದ ಮೂಲಕ ಅವರ ಏನು ಮಹಾನತೆ, ಅವರ ಶ್ರೇಷ್ಠತೆ ಏನಿದೆ ಅದರ ಪರಿಚಯವನ್ನ ತಿಳಿದುಕೊಳ್ಳುವುದರ ಜೊತೆಗೆ ದೇಶ ಪ್ರೇಮದ ಒಂದು ಪ್ರೇರಣೆಯು ಕೂಡ ನಮಗೆ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಈ ಪಾಠವನ್ನ ನಿಮಗೆ ನೀಡಲಾಗಿದೆ. तो कैसे चल रहा है पाठ, देखते हैं. चलिए, भारत के इतिहास में स्वामी विवेकानंद का नाम अमर है. इस भारत के इतिहास में, ಭಾರತದ ಇತಿಹಾಸದಲ್ಲಿ में स्वामी विवेकानंद का नाम क्या है? स्वामी विवेकानंद का नाम अमर है. अमर शब्द का अर्थ क्या है? जिसका मरण कभी ना हो वो अमर है. जिसका मरण कभी ना हो वो अमर है. जो कभी मरता नहीं है वो अमर है. ಯಾವುದು ಅಥವಾ ಯಾರು ಯಾವಾಗಲೂ ಸಾವನ್ನ ಹೊಂದೋದಿಲ್ವೋ ಅವರು ಅಥವಾ ಅದು ಅಮರ. ಅಮರ ಶಬ್ದ ಅರ್ಥ. ಮೃತ ಅನ್ನೋ ಶಬ್ದ ಸಾವು ಅಂತ. ಅಮರ ಅಂತಂದ್ರೆ ಮರಣ ಇಲ್ಲದೆ ಇರುವಂತಹ ಅನ್ನೋ ಶಬ್ದದ ಅರ್ಥ ಮರಣ. ಅಮರ ಅನ್ನೋದು. ಸ್ವಾಮಿ ವಿವೇಕಾನಂದರ ಹೆಸರು ಕೂಡ ಭಾರತದ ಇತಿಹಾಸದಲ್ಲಿ ಅಮರವಾಗಿದೆ. ಇತಿಹಾಸ ಅಂತಂದ್ರೆ ಇತಿ ಪ್ಲಸ್ ಹಾಸ, ಇತಿಹಾಸ. ಏನು ಇತಿಹಾಸ ಅಂತಂದ್ರೆ? ಹಿಸ್ಟ್ರಿ ಅಂತಂದ್ರೆ ಏನು? ಎನಿವನ್ ನೋ? ಯಾರಿಗಾರು ಗೊತ್ತಿದೆಯಾ ಇತಿಹಾಸ ಶಬ್ದಾರ್ಥ? ಇಂಗ್ಲಿಷ್ ಅಲ್ಲಿ ಬೇಡ, ನಂಗೆ ಕನ್ನಡದಲ್ಲಿ. ಎಸ್ ಧನ್ಯ, ಎಸ್ ಧನ್ಯ. ಇತಿಹಾಸ ಅಂದ್ರೆ ಏನಮ್ಮ? ಹಿಸ್ಟ್ರಿ ಸರ್. ಹಿಸ್ಟ್ರಿ ಅಂದ್ರೆ ಏನಮ್ಮ? ಹಿಸ್ಟ್ರಿ ಅಂದ್ರೆ ಏನು? ಹಿಸ್ಟ್ರಿ ಅಂದ್ರೆ ಎಸ್, ಹಿಸ್ಟ್ರಿ ಅಂತಂದ್ರೆ ಏನು? ಡಿಫೈನ್ ಮಾಡೋದು, ವಿವರಿಸೋದನ್ನ. ಎನಿವನ್ ಮತ್ತೆ ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಿಸ್ಟ್ರಿ ಅಂದ್ರೆ ಏನು? ಏನೋ ಅಭಿರಾಮ? ಭೂತಕಾಲದಲ್ಲಿ ನಡೆದಿರುವಂತಹ ಸ್ಮರಣೀಯ ಘಟನೆಗಳು. ಸ್ಮರಣೀಯ ಘಟನೆಗಳು ಮಾತ್ರ ಹಿಸ್ಟ್ರಿನಾ? ಸ್ಮರಣೀಯ ಅನ್ನೋ ಶಬ್ದ ಅರ್ಥ ಏನು? ನೆನಪಿಟ್ಟುಗಳು ಅಂತ. ನೆನಪಿಟ್ಟುಕೊಳ್ಳುವಂತದ್ದು ಅಂತ ನೀನ್ ಹೇಳ್ತಾ ಇದೀಯ. ಇನ್ನೊಂದು ಯಾರೋ ಒಂದು ಕೈ ಎತ್ತದಲ್ಲ, ಶ್ರೇಯ. ಎಸ್, ಶ್ರೇಯಾ ಯಾರೋ ಟ್ರೈ ಮಾಡ್ತಾ ಇದ್ದೀರಿ. ಯಾರು? ಅಭಿರಾಮ್ ಮ್ಯೂಟ್ ಮಾಡ್ಕೋ. ಶ್ರೇಯಾ. ಗತಿಸಿದಂತಹ ಸಮಯ ಅಂತ ಯಾರು ಹೇಳ್ತಾ ಇದ್ದೀರಿ ಇವಾಗ? ಯಾರು ಹೇಳಿದ್ರಿ? ಶ್ರೇಯಾ. ಓಕೆ, ಗತಿಸಿದಂತಹ ಸಮಯ ಹಿಸ್ಟ್ರಿ, ಹೌದಾ? ಗತಿಸಿದಂತಹ ಸಮಯ.
ಅದರಲ್ಲಿ ಅವಿಸ್ಮರಣೀಯವಾದಂತಹ ಸ್ಮರಣೆಗೆ ಯೋಗ್ಯವಾದಂತಹ ಹಿಸ್ಟ್ರಿ ಅಂತಂದ್ರೆ ಅದು ನಮ್ಗೆ ಯಾವಾಗ್ಲೂ ಇಷ್ಟವಾಗುವಂಥದ್ದು. ನಾವು ಅದನ್ನ ನೆನ್ಪಿಟ್ಕೊಳ್ತೀವಿ, ಹಾಗಾಗಿ ಅದನ್ನ ನಮ್ಗೆ ಅಭಿರಾಮ ಜಸ್ಟ್ ಓನ್ಲಿ. ಟೋಟಲಿ ಏನು ಹಿಸ್ಟ್ರಿ ಅಂತಂದ್ರೆ ಕಳೆದು ಹೋಗಿರುವಂಥದ್ದು ಎಲ್ಲದೂ ಹಿಸ್ಟ್ರಿನೇ. ಈಗ 1 ನಿಮಿಷದ ಮುಂಚೆನೂ ಹಿಸ್ಟ್ರಿನೇ. ಅದು ನಾನೇನು ಪ್ರಶ್ನೆ ಕೇಳಿದ್ದೆ ಅದು ಹಿಸ್ಟ್ರಿನೇ. ನೆನಪಿಟ್ಕೊಳ್ಳುತ್ತೆ ಇಟ್ಕೊಳ್ಳೋದಿಲ್ಲ ಅನ್ನೋದು ಬೇರೆ ಸೆಕೆಂಡರಿ. ಸೊ ಇಷ್ಟೊಂದು ಕಾಲಗಳು ಕಳೆದು ಹೋದ್ರೂ ಕೂಡ, ಇತಿಹಾಸ ಎಷ್ಟೊಂದು ಘಟನಾನುಕ್ರಮಗಳು ಕಳೆದು ಹೋದ್ರೂ ಕೂಡ ಇನ್ನೂ ಅವರ ಹೆಸರನ್ನು ನೆನಪಿದೆ ನಮ್ಗೆ ಅಂತಂದ್ರೆ, ಹಾಗಾಗಿ ಅವರಿಗೆ ಅಮರ ಅನ್ನೋ ಶಬ್ದದ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ಇತಿಹಾಸದಲ್ಲೇ ಒಬ್ಬ ಅಮರ ಪುರುಷ. ಸರಿ, ಏನ್ ಹೇಳ್ತಾ ಇದ್ದಾರೆ? ಇಸ್ ವೀರ ಸನ್ಯಾಸಿ ಮೇ देश विदेश में भ्रमण करके भारतीय धर्म और दर्शन का प्रसार किया तथा समाज सेवा का नया मार्ग दिखाया. देख लो कितना स्वारस्यकर है, इसमें बहुत है. यह एक वीर सन्यासी है. सन्यासी शब्द का अर्थ क्या है? सर्वत संघ परित्यक्त सन्यासी. ಎಲ್ಲ ಸಂಘವನ್ನ ಬಿಟ್ಟಿರುವಂತವನು ಸನ್ಯಾಸಿ. ಎಲ್ಲ ಸಂಘವನ್ನು ಅಂತಂದ್ರೆ ಎಲ್ಲ ರೀತಿಯಾದಂತಹ ಬಾಂಧವ್ಯಗಳನ್ನ, ಎಲ್ಲ ರೀತಿಯಾದಂತಹ ಸಂಬಂಧಗಳಿಂದ ಮುಕ್ತವಾಗಿರೋದು. ಈಗ ನಾನು ಸನ್ಯಾಸಿ ಆಗಿದ್ದೇನೆ ಅಂತ ಅಂದ್ರೆ ನನಗೆ ನನ್ನ ಕುಟುಂಬದಲ್ಲಿ ಯಾವುದೇ ಏನೇ ಘಟನೆ ಆಗಿರಲಿ, ನನ್ನ ಸ್ನೇಹಿತರಿಗೆ ಯಾರೋ ಮರಣ ಹೊಂದಲಿ, ನನ್ನ ಕುಟುಂಬದಲ್ಲಿ ಯಾರೋ ಮರಣ ಹೊಂದ್ಕೊಳ್ಳಿ, ಅಥವಾ ಕುಟುಂಬದಲ್ಲಿ ಯಾವುದೋ ಜನನ ಆಗ್ಲಿ, ಏನಾದ್ರೂ ಕೂಡ ದುಃಖಕ್ಕೂ ಸುಖಕ್ಕೂ, ಸಂತೋಷಕ್ಕೂ ದುಃಖಕ್ಕೂ ಒಂದೇ ಮನಸ್ಥಿತಿಯನ್ನು ಉಳಿಸ್ಕೊಂಡಿರುವ ಸನ್ಯಾಸಿ. ಅವನಿಗೆ ಅದು ವ್ಯತ್ಯಾಸ ಆಗೋದಿಲ್ಲ. ಯಾರೋ ತೀರ್ಕೊಂಡ್ರು ಅಂತಂದ್ರೆ ಬೇಸರ ಪಟ್ಕೊಂತ ಕುತ್ಕೊಂಡ್ರೆ ಅವನ್ ಸನ್ಯಾಸಿ ಆಗುವುದಿಲ್ಲ. ನಿಜವಾಗಿ ಅವನಲ್ಲಿ ವೈರಾಗ್ಯ ಭಾವ ಮೂಡಿರೋದಿಲ್ಲ. ಅವನು ಏನೋ ಅಂದ್ಕೊಂಡಿರ್ತಾನೆ ಅಂತ ಅವನ ಮನಸ್ಸಲ್ಲಿ ಇನ್ನೂ ಆ ಕುಟುಂಬಕ್ಕೆ ಏನೋ ಒಂದು ಮನಸ್ಸು ಮಿಡಿತಾ ಇರತ್ತೆ, ಅವನು ಸನ್ಯಾಸಿ ಅಲ್ಲ. ಹಾಗೆ ಸರ್ವಸಂಗ ಪರಿತ್ಯಾಗಿಯಾಗಿಯೇ ಇರಬೇಕು ಅನ್ನೋದು ಒಂದೇ ಅಲ್ಲ ಸನ್ಯಾಸ ಶಬ್ದಕ್ಕೆ ಅರ್ಥ. ಸನ್ಯಾಸ ಅನ್ನುವಂಥದ್ದು, ಈಗ ನಾವೇನು ಸನ್ಯಾಸಿಗಳನ್ನ ನೋಡ್ತೇವೆ, ಗುರುಗಳನ್ನ ನೋಡ್ತೇವೆ, ಇವರೆಲ್ಲ ಸಾಮಾನ್ಯ ಕುಟುಂಬದಿಂದ ಹೊರಗೆ ಬಂದ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಸ್ವಲ್ಪ ಡಿಫರೆಂಟ್ ಆದದ್ದು. ಅವರು ಸನ್ಯಾಸಿಯಾಗಿ ಅಂದ್ರೆ ವಿವಾಹ ಆಗ್ಲಿಲ್ಲ, ವಿವಾಹ ಆಗದೆ ಯಾವುದೇ ಅವರಿಗೆ ಕುಟುಂಬದ ಬಾಧೆ ಇಲ್ಲದೆ ದೇಶಕ್ಕಾಗಿ ದುಡಿದಂತಹ ಸನ್ಯಾಸಿ, ಸಮಾಜಕ್ಕಾಗಿ ದುಡಿದಂತಹ ಸನ್ಯಾಸಿ ಇವರು. ಈ ಗುರುಗಳ ಹಾಗೆ ಯಾವುದೋ ಧರ್ಮವನ್ನು ಮಾತ್ರ ಪ್ರಚಾರ ಬರೀ ಮಾಡಿದಂಥವ್ರು ಅಂತಲ್ಲ. ಇವರು ಟೋಟಲಿ ಜನರ ಜೀವನದ ಮಟ್ಟ ಏರಬೇಕು, ದೇಶಕ್ಕಾಗಿ ಜನರು ದುಡಿಯುವ ಪರಿಸ್ಥಿತಿ ಬರಬೇಕು, ಈ ಉದ್ದೇಶ ಇಟ್ಟುಕೊಂಡು ಧರ್ಮ ಪ್ರಚಾರವೂ ಅವರದ್ದು ಉದ್ದೇಶ ಆಗಿರ್ಲಿಲ್ಲ ಅಂತಲ್ಲ. ಆದ್ರೆ ಕೇವಲ ಧರ್ಮ ಪ್ರಚಾರ ಒಂದೇ ಅಲ್ಲ ಅವರ ಉದ್ದೇಶ, ಅವರದ್ದು ಸಮಾಜದ ಏಳಿಗೆ ಉದ್ದೇಶವಾಗಿತ್ತು. ಹಾಗಾಗಿ ಎಲ್ಲಾ ರೀತಿಯಾದ ಬಾಂಧವ್ಯಗಳಿಂದ ಹೊರಗಿದ್ದು, ತನ್ನ ಕುಟುಂಬದಿಂದ ಹೊರಗಿದ್ದು, ವಿವಾಹವಿಲ್ಲದೆ ಸಮಾಜೋನ್ಮುಖಿಯಾಗಿ ಸಮಾಜಕ್ಕಾಗಿ ದುಡಿತಾ ಇದ್ದಂತಹ ಒಬ್ಬ ವ್ಯಕ್ತಿ ಇವರು ಸನ್ಯಾಸಿ, ನೈಜ ಸನ್ಯಾಸಿ ಇವರು. ಏಕ್ ಸನ್ಯಾಸಿನೇ, ಏಕ್ ವೀರ ಸನ್ಯಾಸಿನೇ. ಇನ್ನೊಂದು ಶಬ್ದದ ಬಳಕೆಯಾಗಿದೆ, ವೀರ ಅನ್ನೋ ಶಬ್ದದ ಬಳಕೆಯಾಗಿದೆ. ವೀರ ಅಂತಂದ್ರೆ ಯಾಕೆ ಬಳಕೆ ಮಾಡಿದ್ದಾರೆ? ಎಲ್ಲರಿಗೂ ನಾರ್ಮಲ್ ಸನ್ಯಾಸಿ ಅಂತ ಹೇಳ್ಬೋದಿತ್ತು, ಅಲ್ಲ, ವೀರ ಸನ್ಯಾಸಿ ಅಂತ ಯಾವುದಕ್ಕೂ ಅಂಜಲಿಲ್ಲ, ಹೆದರ್ಲಿಲ್ಲ. ಅವರು ತಮ್ಮ ವಿಚಾರಧಾರೆಗಳನ್ನ ತಿಳಿಸಲಿಕ್ಕೆ ಯಾವುದಕ್ಕೂ ಕೂಡ, ಯಾವುದೇ ಸರ್ಕಾರಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಯಾವುದಕ್ಕೂ ಹೆದರ್ಲಿಲ್ಲ. ಅವರ ಒಂದು ವಿಚಾರಧಾರೆಯನ್ನು ಏನಿದೆ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು. ಹಾಗಾಗಿ ಅವರು ವೀರ ಅನ್ನೋ ಶಬ್ದ ಬಳಸಿದ್ದಾರೆ. ಇಸ್ ವೀರ ಸನ್ಯಾಸಿನೇ देश विदेश में भ्रमण कर. इस वीर सन्यासी ने क्या किया? देश और विदेश दोनों, देश विदेश, ದೇಶ ಮತ್ತು ವಿದೇಶ ಎರಡೂ ಕಡೆಗೂ ಕೂಡ ಭ್ರಮಣ ಶಬ್ದ का अर्थ है ಸುತ್ತಾಡುವಂಥದ್ದು, ತಿರುಗಾಡುವಂಥದ್ದು. ನೀವು ಒಂದು ಪೆನ್ಸಿಲ್ ಅನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಪುಸ್ತಕದ ಜೊತೆಗೆ ಹೊಸ ಶಬ್ದಗಳು ಬಂದಾಗ ಅದನ್ನ ನೀವು ಕನ್ನಡದಲ್ಲಿ ಬರೆದಿಟ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ. इस वीर सन्यासी ने क्या किया? देश विदेश में भ्रमण कर. ಭ್ರಮಣ ಅನ್ನೋ ಶಬ್ದದ ಅರ್ಥ ಸುತ್ತಾಡುವಂಥದ್ದು, ತಿರುಗುವಂಥದ್ದು ಅಂತ ಅರ್ಥ. ಭ್ರಮಣೆ ಅನ್ನೋ ಶಬ್ದ ಸುತ್ತೋದು ಅಂತ ಅರ್ಥ. ಎಲ್ಲವಕ್ಕೂ ಗ್ರಹಗಳಿಗೂ ಭ್ರಮಣೆ ಇದೆ. ಸೂರ್ಯನ ಸುತ್ತ ಭ್ರಮಣೆ ಮಾಡ್ತವೆ ಗ್ರಹಗಳು. ನಮ್ಮ ಪೃಥ್ವಿಗೂ ಭ್ರಮಣೆ ಇದೆ.
कि भ्रमण शब्द का अर्थ है तिरुगुवंतದ್ದು विदेश में भ्रमण कर भारतीय धर्म और दर्शन का प्रसार किया। देश विदेशों में भ्रमण करके उसने क्या किया भारतीय धर्म और दर्शन का प्रसार किया। ಏನು ಧರ್ಮ ಅನ್ನೋದರ ಅರ್ಥ? ಎನಿವನ್ ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಧರ್ಮ ಅಂತಂದ್ರೆ ಏನು? ಎಸ್, ಯಾರಾದ್ರೂ ಧರ್ಮ ಶಬ್ದಕ್ಕೆ ಏನ್ ಅರ್ಥ ಕೊಡ್ತೀರಿ? ಅಭಿರಾಮನ್ ಬಿಟ್ಟು ಮತ್ತಾರು? ಪ್ರಯತ್ನ ಮಾಡಿ, ತಪ್ಪಾದ್ರೂ ತೊಂದರೆ ಇಲ್ಲ, ನಾಚ್ಕೊಳ್ಳೋದು ಬೇಡ. ನಂದನ್ ಹೆಗಡೆ ಇದ್ದಾನ? ನಂದನ್ ಹೆಗಡೆ ಕೇಳ್ತಾ ಇದ್ಯಾ? ನಂದನ್, ಎಸ್. ಏನು ಧರ್ಮ ಅಂತಂದ್ರೆ ನಂದನ್? ಜಾತಿ ಅಂತ ಅರ್ಥ ಧರ್ಮ ಅಂತಂದ್ರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಧರ್ಮ ಅಂತಂದ್ರೆ ಏನರ್ಥ? ಛಾಯಾ ನಾಯ್ಕ್? ಎಸ್, ಛಾಯಾ ಕೇಳಿಸ್ತಾ ಇದ್ಯಾ? ಸರ್ ಕೇಳಿಸ್ತದೆ. ಎಸ್, ಏನಮ್ಮ ಧರ್ಮ ಅಂತಂದ್ರೆ? ಧರ್ಮ ಜಾತಿ, ಆಮೇಲೆ ಧರ್ಮ ಅಂತಂದ್ರೆ ಜಾತಿ ಅಂತ ಅರ್ಥನಾ? ಓಕೆ ಓಕೆ ಓಕೆ, ಗೊತ್ತಿಲ್ಲ ನಿಮ್ಗೆ, ನೋ ಪ್ರಾಬ್ಲಮ್. ಓಕೆ, ರೈಟ್. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಾ ಧರ್ಮ ಅಂತಂದ್ರೆ ಏನು ಅಂತ? ಪೂರ್ಣಚಂದ್ರ ಹೆಗಡೆ. ಸಂಸ್ಕೃತಿ ಅನ್ನೋದು ಧರ್ಮನಾ? ಆಚಾರ ಅಂತಂದ್ರೆ ಧರ್ಮ. ಆಚಾರ ವಿಚಾರ ಎಲ್ಲದೂ ಒಂದು ಧರ್ಮದಲ್ಲಿ ಇರುತ್ತೆ ಅಂತ ಹೇಳ್ತೇವಲ್ವಾ? ಧರ್ಮ ಅಂದ್ರೆ ಏನು? ಏನ್ ಅಭಿರಾಮ? ಎಸ್, ಪೂರ್ಣಚಂದ್ರ, ಥ್ಯಾಂಕ್ ಯು. ಎಸ್ ಅಭಿರಾಮ್, ಎಸ್ ಅಭಿರಾಮ್, ಏನಾದ್ರು ಏನು? ಧರ್ಮ ಅಂದ್ರೆ ಒಂದೇ ಸಂಸ್ಕೃತಿ ಆಚಾರ ಉಳ್ಳ ಗುಂಪು, ಸಮೂಹ. ಆಚಾರ ಮತ್ತು ಒಂದೇ ಸಂಸ್ಕೃತಿಯನ್ನ ಉಳ್ಳಂತಹ ಜನರ ಗುಂಪು ಅಂತ ಹೇಳ್ತಾ ಇದೀಯ. ಹಾ, ಓಕೆ. ಏನೋ ಒಂದು ಹಂತಕ್ಕೆ ಹೌದು, ಏನ್ ತಪ್ಪು ಅಂತಲ್ಲ, ನೀವು ಹೇಳಿದ್ ಯಾವುದು ತಪ್ಪು ಅಂತಲ್ಲ. ಆದ್ರೆ ನಿಜವಾಗಿಯೂ ಧರ್ಮ ಶಬ್ದದ ಅರ್ಥ ಏನು? ಧಾರಯತೆ ಇತಿ ಧರ್ಮ. ಯಾವ ವಿಚಾರಗಳು ನಮಗೆ ಅನುಸರಿಸಲಿಕ್ಕೆ ಯೋಗ್ಯವಾಗಿರುವಂತದ್ದೋ ಅದು ಧರ್ಮ. ಎಲ್ಲದೂ ಇರುತ್ತೆ, ಎಲ್ಲರಿಗೂ ಅವರದ್ದೇ ಆದಂತಹ ಧರ್ಮ ಇರುತ್ತೆ. ಕ್ಷತ್ರಿಯನಿಗೆ ಯುದ್ಧ ಮಾಡುವಂಥದ್ದು ಅವನ ಧರ್ಮ, ಬ್ರಾಹ್ಮಣನಿಗೆ ಪೂಜೆಯನ್ನು ಮಾಡುವಂಥದ್ದು ಅವನ ಧರ್ಮ. ಪ್ರತಿಯೊಂದು ಧರ್ಮ ಆಯಾ ಪಂಗಡಗಳಿಗೆ. ಇದು ಕೇವಲ ಸೀಮಿತವಾಗಿ ಈಗ ಹೇಗಾಗಿದೆ ನಮ್ಮ ಸಮಾಜದಲ್ಲಿ ಅಂತಂದ್ರೆ, ಧರ್ಮ ಅಂತಂದ್ರೆ ಯಾವುದೋ ಜಾತಿ ಅಂತ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಜಾತಿಗೂ ಧರ್ಮಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಧರ್ಮ ಅನ್ನುವಂಥದ್ದಕ್ಕೆ ನೈಜ ಅರ್ಥ ಯಾವ್ಯಾವ್ದು ನಾವು ಅನುಸರಿಸಲಿಕ್ಕೆ ಯೋಗ್ಯ ಆಗಿದೆಯೋ, ಸತ್ಯ ಮಾರ್ಗದಲ್ಲಿ ನಡೆಯೋದು ಒಂದು ಧರ್ಮವೇ, ಸ್ವಾಮಿನಿಷ್ಠತೆ ಅನ್ನುವಂಥದ್ದು ಒಂದು ಧರ್ಮವೇ, ಕರ್ತವ್ಯ ಪಾಲನೆ ಅನ್ನುವಂಥದ್ದು ಒಂದು ಧರ್ಮ. ಧರ್ಮ ಅನ್ನೋದಕ್ಕೆ ತುಂಬಾ ಸಂಕ್ಷಿಪ್ತ ಅರ್ಥ ಅಲ್ಲ, ಅದು ತುಂಬಾ ವಿಸ್ತೃತವಾದಂತಹ ಅರ್ಥ ಇರುವಂತಹ ಶಬ್ದ. ನಾವು ಯಾವ್ಯಾವುದನ್ನ ಅಪ್ಲೈ ಮಾಡ್ಕೊಳ್ಲಿಕ್ಕಾಗುತ್ತೋ ಅದೆಲ್ಲವೂ ಧರ್ಮವೇ. ಒಂದಷ್ಟು ವಿಚಾರಗಳನ್ನ ಸೇರಿಸಿ, ಈಗ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸಲ್ಮಾನ್ ಧರ್ಮ ಅಂತ ಏನ್ ಮಾಡಿದ್ದೇವೆ, ಅದು ಒಂದು ಪಂಗಡ. ಒಂದು ಪಂಗಡದಲ್ಲಿ ಒಂದೇ ರೀತಿಯಾದಂತಹ ಆಚರಣೆಗಳು ಇರುವಂತದ್ದು, ಒಂದೇ ರೀತಿಯಾದ ಶಿಷ್ಟಾಚಾರಗಳು, ಸಂಸ್ಕೃತಿ ಇದ್ದಂತಹ ಒಂದು ಜನರ ಗುಂಪು ಒಂದು ಹಿಂದೂ ಧರ್ಮ, ಒಂದು ಮುಸ್ಲಿಂ ಧರ್ಮ, ಒಂದು ಕ್ರಿಶ್ಚಿಯನ್ ಧರ್ಮ ಇದಾಗತ್ತೆ. ಆದ್ರೆ ನೈಜ ಅರ್ಥದ ಧರ್ಮದ ಅರ್ಥ ಒಳ್ಳೆಯ ಮಾರ್ಗ ಅಂತ ಅರ್ಥ. ಒಳ್ಳೆಯದನ್ನ ನಾವು ಧರಿಸುವಂಥದ್ದು, ಒಳ್ಳೆಯದನ್ನ ನಾವು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇವರು ಭಾರತೀಯ ಧರ್ಮ, ಭಾರತದಲ್ಲಿ ಆಗಿದ್ದಂತಹ ಜನರ ಮನಸ್ಥಿತಿ, ಮನೋಭಾವ, ಭಾರತದಲ್ಲಿ ಯಾವ ರೀತಿಯಾದಂತಹ ಸಂಸ್ಕೃತಿ ಇತ್ತು, ಪರಂಪರೆ ಇತ್ತು, ಆಚರಣೆಗಳಿದ್ವು, ಈ ಭಾರತೀಯ ಧರ್ಮವನ್ನ ಮತ್ತು ದರ್ಶನ್ ಕಾ ಪ್ರಸಾರ ಕಿಯ. ದರ್ಶನ ಅನ್ನೋ ಶಬ್ದ ಅರ್ಥ. ದರ್ಶನ ಅಂತಂದ್ರೆ ಷಟ್ ದರ್ಶನಗಳಿವೆ, ಒಟ್ಟು 6 ದರ್ಶನಗಳು. ಸರಿ, ದರ್ಶನಗಳಲ್ಲಿ 6 ವಿಧ. ಯಾವುದು? ಶಿಕ್ಷಾ ವ್ಯಾಕರಣಂ ಚಂದೋ ನಿರುಕ್ತಂ ಜ್ಯೋತಿಷಂ ತಥಾ
ಕಲ್ಪಶ್ಚೇತಿ ಷಡಂಗಾನಿ, ವೇದದ ಅಂಗಗಳು, ಆಮೇಲೆ ಷಡ್ ದರ್ಶನಗಳು, ಇವೆಲ್ಲ ಸೇರ್ಕೊಂಡು ಏನಾಗುತ್ತೆ, ನಮ್ಮ ದರ್ಶನ ಅನ್ನೋದ್ರ ಶಬ್ದ ಅರ್ಥ, ಫಾರ್ ಎಕ್ಸಾಂಪಲ್ ನೀವು ಪ್ಲೋಟೋ ಅಥವಾ ಅರಿಸ್ಟಾಟಲ್ ಈ ತರದವ್ರ ಹೆಸರನ್ನ ಕೇಳಿದ್ದೀರಾ? ಪಾಶ್ಚಾತ್ಯ ತತ್ವಜ್ಞಾನಿಗಳು, ಪ್ಲೋಟೋ, ಅರಿಸ್ಟಾಟಲ್, ಸ್ಯಾಕ್ರಟಿಸ್ ಎಲ್ಲ ಹೆಸರು ಕೇಳಿದ್ದೀರಾ? ಯಾರಾದ್ರೂ ಕೇಳಿದ್ದೀರಾ? ಕೇಳಿದ್ದೀರಾ ಇಲ್ವಾ? ಪ್ರೀತಮ್ ಕೇಳಿದ್ಯೇನಪ್ಪ? ಅರಿಸ್ಟಾಟಲ್, ಸ್ಯಾಕ್ರಟಿಸ್, ಪ್ಲೋಟೋ ಹಿಸ್ಟ್ರಿಯಲ್ಲಿ ಬಂದಿರ್ಬೇಕು, ಕೇಳಿದ್ಯೇನೋ? ಹೇಳಿದೆ ಸರ್. ಓಕೆ. ಅವರೆಲ್ಲರೂ ಅವರದ್ದೇ ಆದಂತಹ ತತ್ವವನ್ನ ಪ್ರಪಂಚಕ್ಕೆ ಸಾರದಂತವ್ರು. ಅವ್ರು ಏನು ಅಂದ್ಕೊಳ್ತಾರೋ, ಅವ್ರದ್ದು ಯಾವ್ದು ಸಿದ್ಧಾಂತಗಳಿದೆಯೋ ಅದನ್ನ ಪ್ರಪಂಚಕ್ಕೆ ಹೇಳಲಿಕ್ಕೆ ಹೊರಟವರು. ಭಾರತೀಯ ದರ್ಶನ ಶಾಸ್ತ್ರ ಇಲ್ಲಿನ ವಿಚಾರಧಾರೆಗಳನ್ನ ಪ್ರಪಂಚಕ್ಕೆ ಹೇಳುವಂತಹ ಪ್ರಯತ್ನ ಮಾಡುತ್ತೆ. ಇದು ದರ್ಶನ. ಈಗ ವೇದಾಂತ ಇತ್ಯಾದಿಗಳು ಏನಿದೆ ಭಾರತದಲ್ಲಿ, ಇದು ದರ್ಶನ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನ ಪ್ರಸಾರ ಮಾಡಿದ್ರು ದೇಶ ವಿದೇಶಗಳಲ್ಲಿ. ಜೊತೆಗೆ ಸಮಾಜ ಸೇವಾಕ ನಯಾ ಮಾರ್ಗ ದಿಖಾಯ, ಸಮಾಜ ಸೇವಾಕ ನಯಾ ಮಾರ್ಗ, ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಹೊಸದಾದಂತಹ ದಾರಿಯನ್ನ ತೋರಿಸ್ಕೊಟ್ರು ಸ್ವಾಮಿ ವಿವೇಕಾನಂದರು. ಅಂತಂದ್ರೆ ಮುಂಚೆ ಸಮಾಜ ಸೇವೆ ಅನ್ನೋದರ ಏನು ಕಲ್ಪನೆ ಇತ್ತು ಜನರಲ್ಲಿ, ಹಾಗೂ ಅಲ್ಲ, ನಾನು ನಿಮ್ಗೊಂದು ಹೊಸ ದಾರಿ ಕೊಡ್ತೇನೆ, ಈ ರೀತಿಯಾಗಿ ಮಾಡಿ, ಇದರಿಂದ ಸಮಾಜ ಉದ್ಧಾರ ಆಗತ್ತೆ, ಒಂದು ಹೊಸದಾದಂತಹ ವೀವ್ ಅನ್ನ ಕೊಟ್ರು, ಥಿಂಕ್ ಅನ್ನ ಕೊಟ್ರು. ಹಾಗಾಗಿ स्वामी विवेकानंद ने देश विदेश में भ्रमण करके क्या किया ಅಂತ ಪ್ರಶ್ನೆ ಕೇಳಿದ್ರೆ, देश विदेश में भ्रमण करके भारतीय धर्म और दर्शन का प्रसार किया तथा समाज सेवा का नया मार्ग दिखाया ಅನ್ನೋದು ಉತ್ತರ ಆಗುತ್ತೆ. ಕ್ಲಿಯರ್ ಇದೆ ಅಲ್ವಾ? ನೋಡಿ ಮುಂದೇನು ಏನು ಅಂತ. इनका जन्म होता है, स्वामी विवेकानंद जी का जन्म होता है 12 जनवरी 12 जनवरी 1863 को 1863 ಎಲ್ಲಿ? ಕಲ್ಕತ್ತೆಗೆ एक कायस्थ घराने में हुआ था. ವಿವೇಕಾನಂದರು ಹುಟ್ಟಿರುವಂತದ್ದು ಕಲ್ಕತ್ತಾದಲ್ಲಿ. ಯಾವ ತರಹದ ಕುಟುಂಬದಲ್ಲಿ? ಏಕ್ ಕಾಯಸ್ಥ ಘರಾನ. ಘರಾನ ಅಂತಂದ್ರೆ ಒಂದು ಕುಟುಂಬ, ಕುಟುಂಬಕ್ಕೆ ಘರಾನ ಅಂತ ಕರೀತಾರೆ. ಒಂದು ವಿಶೇಷವಾದಂತಹ ಪರಿಚಯ, ಸಮಾಜಕ್ಕೆ ಪರಿಚಯ ಉಳ್ಳಂತಹ ಘರಾನ. ಫಾರ್ ಎಕ್ಸಾಂಪಲ್ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಘರಾನಗಳಿರ್ತವೆ. ಕಿರಾನ ಘರಾನ, ಆಗ್ರಾ ಘರಾನ ಅಂತಲ್ಲ. ಅಂತಂದ್ರೆ ಆ ಒಂದು ಏನು ಗುರುಕುಲದಲ್ಲಿ ಆ ಒಂದು ಶೈಲಿಯಲ್ಲಿ ಹಾಡು ಹೇಳುವವರು ಅಂತ ಅರ್ಥ. ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತ ಅರ್ಥ. ಘರಾನ ಶಬ್ದ का अर्थ है ಒಂದು ಕುಟುಂಬ. कायस्थ घराना, कायस्थ शब्द का अर्थ होता है एक पारंपरिक ಅಥವಾ ಕಾಯಸ್ಥ ಅಂತಂದ್ರೆ ಒಂದು ಏನು ಶಿಸ್ತಿರುವಂತಹ. ಕಾಯಸ್ಥ ಶಬ್ದ का अर्थ है, लिख लो उसका ವಿಶಿಷ್ಟವಾದಂತಹ ಅಥವಾ ಒಂದು ಶಿಸ್ತುಳ್ಳಂತಹ, ಕಾಯಸ್ಥ ಉತ್ತಮವಾದಂತಹ ಘರಾನ ಕುಟುಂಬದಲ್ಲಿ ಆಗತ್ತೆ. ಯಾರದ್ದು? ವಿವೇಕಾನಂದರ जन्म कब हुआ? 12 जनवरी 1863 में, कलकत्ते में, वो भी। इनके बचपन का नाम था नरेंद्र. ये सब आप लोग जानते हैं. इनका बचपन में इसे नरेंद्र कहकर बुलाया जाता था. तो उनके पिता श्री विश्वनाथ दत्त एक प्रतिष्ठित वकील थे. उनका पिताजी का नाम है विश्वनाथ दत्त. वे एक प्रतिष्ठित वकील थे. प्रतिष्ठित वकील, ಆಗಿನ ಸಂದರ್ಭದ ವಕೀಲರು ಅವರು. ಬ್ರಿಟಿಷ್ ಭಾರತದ ಕಾಲದಲ್ಲಿ ಅವರೊಬ್ರು ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಮೇನ್ಲಿ, ಅದರಲ್ಲೂ ಬ್ರಿಟಿಷ್ ಇದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ತುಂಬಾ ಒಂದು ಡೆವಲಪ್ಡ್ ಏರಿಯಾ ಅದು. ಯಾಕೆಂದ್ರೆ ಬ್ರಿಟಿಷರು ಅಲ್ಲೇ ಅವರ ಒಂದು ಮೇನ್ ಸೆಂಟರ್ ಅನ್ನ ಮಾಡ್ಕೊಂಡಿದ್ರು ಕೋಲ್ಕತ್ತಾವನ್ನ. ಹಾಗಾಗಿ ಅಲ್ಲಿ ಜನರು ಇಂಗ್ಲಿಷ್ ಅನ್ನ ತುಂಬಾ ಮುಂಚೆಯಿಂದ ಕಲ್ತ್ಕೊಂಡಿದ್ದಾರೆ. ಅವರಿಗೆ ಬ್ರಿಟಿಷರಿಗೆ ಬೇಕಾದಂತಹ ಬಹಳಷ್ಟು ಏನು ಕೆಲಸ ಕಾರ್ಯಗಳಿಗೆ ಅಲ್ಲಿಯ ಜನರನ್ನ ತೊಡಗಿಸ್ಕೊಳ್ತಾ ಇದ್ರು. ಹಾಗಾಗಿ ಆಗ್ಲೇ ಅವರೊಬ್ರು ಪ್ರತಿಷ್ಠಿತ ವಕೀಲರಾಗಿದ್ರು ವಿಶ್ವನಾಥ ದತ್ ಅವರು.
ವಿವೇಕಾನಂದರ ತಂದೆಯವರು. उनकी माता श्रीमती भुवनेश्वरी देवी धर्मपरायण महिला थी. ಅವರ ತಾಯಿಯ ಹೆಸರು ಶ್ರೀಮತಿ ಭುವನೇಶ್ವರಿ ದೇವಿ. वे कैसी थी? धर्मपरायण महिला थी. ಧರ್ಮಪರಾಯಣ, ಧರ್ಮದ ಪರವಾಗಿ ಆಚರಣೆಯನ್ನ ಉಳ್ಳಂತಹ ಧರ್ಮಪರಾಯಣ. ಓಕೆ, ಒಬ್ಬ ಮಹಿಳೆಯಾಗಿದ್ದಳು, ಅಂದ್ರೆ ಧಾರ್ಮಿಕ ಮಹಿಳೆಯಾಗಿದ್ದಳು. ಅವಳು ದೇವರ ಮೇಲೆ ಶ್ರದ್ಧೆಯನ್ನ ಉಳ್ಳಂತಹ ಮಹಿಳೆಯಾಗಿತ್ತು. ಯಾರವಳು? श्रीमती भुवनेश्वरी देवी. वे कौन थी? वे विवेकानंद जी के माता थी. उनका पिताजी का नाम है विश्वनाथ दत्त. उनका जन्म होता है 12 जनवरी 1863 में कलकत्ते में. तो याद रखिए, दोबारा मैं बोलता हूं तो इसलिए बोलता हूं कि आप लोगों को याद रहे, निಮಗೆ ನೆನಪಿರಲಿ ಅಂತ. बालक नरेंद्र का शरीर स्वस्थ था. बालक नरेंद्र, नरेंद्र विवेकानंद जी का पूर्वतन नाम है, पहला नाम है. नरेंद्र का शरीर जो है स्वस्थ था. स्वस्थ, आरोग्यपूर्णवाದಂತಹ शरीर. और सुडौल, सुडौल शब्द का अर्थ है एक सुंदर आकृति वाला, दिखने में एक ತುಂಬಾ ಮೋಹಕವಾದಂತಹ ದೇಹದ ಆಕೃತಿಯನ್ನ ಹೊಂದಿರುವಂತ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದ. और सुंदर भी था. सुंदर ಅನ್ನೋ ಶಬ್ದ ಮತ್ತೆ ಬಳಸಿದ್ದಾನೆ. ಸುಡೌಲ್ ಶಬ್ದ का अर्थ है ಶರೀರ, ಪೂರ್ಣ ಶರೀರ, ನೋಡಲಿ ಆಕೃತಿ ಅವನದ್ದು ತುಂಬಾ ಚೆನ್ನಾಗಿತ್ತು. ಸುಡೌಲ್ ಯಾನೆ ಸುಂದರ್ ಆಕಾರ ವಾಲಾ, ನೋಡ್ಲಿಕ್ಕೆ ಚೆನ್ನಾಗಿದ್ದಂತಹ ಹುಡುಗ ಆಗಿದ್ದ ಬಾಲಕ ನರೇಂದ್ರ. ಏನೇನು ವಿಚಾರ, ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಅವನಿಗೆ ತುಂಬಾ ಆಸಕ್ತಿ ಇತ್ತು ನೋಡಿ. ಕುಸ್ತಿ ಲಡ್ನೆ. ಕುಸ್ತಿ ಲಡ್ನೆ ಅಂತಂದ್ರೆ ನಾವೀಗ ಮಾಡ್ಕೊಡ್ತೇವೆ ಫೈಟಿಂಗ್, ಆ ಫೈಟಿಂಗ್ ಅಲ್ಲ. ಕುಸ್ತಿ ಲಡ್ನ ಅಂತಂದ್ರೆ ಗರಡಿ ಮನೆಗಳಲ್ಲಿ ಕುಸ್ತಿಯನ್ನ ಆಡ್ತಾರೆ. ಆ ಕುಸ್ತಿಗೆ ಒಂದಷ್ಟು ನಿಯಮಗಳು, ಶಿಸ್ತು ಎಲ್ಲದೂ ಇರುತ್ತೆ. ಸುಮ್ಮನೆ ಹೊಡ್ಕೊಳ್ಳೋದು ಅಂತ ಕುಸ್ತಿ ಅಂತಲ್ಲ. ಕುಸ್ತಿ ಲಡ್ನೆ ಅದು ಮಲ್ಲ ಯುದ್ಧ ಇರ್ಬೋದು, ಪೈಲ್ವಾನ್ ಆಗುವಂತದ್ದು ಇರ್ಬೋದು, ಆ ತರಹದ ಯುದ್ಧ. ಸರಿ, ಕುಸ್ತಿ ಲಡ್ನೆ दौड़ लगाने, दौड़ना ओढ़ोदो, भागना, दौड़ना, दौड़ लगाने और घुड़सवारी करने और तैरने में उन्हें बड़ा आनंद मिलता था. कौन कौन से विचारों में? कुश्ती लड़ने, दौड़ लगाने, घुड़सवारी करने. घुड़सवारी, घुड़ यानी घोड़ा से घुड़, घोड़ा पर सवारी करना. उसका हिंदी एक शब्द में क्या बोल सकते हैं? घोड़े पर सवारी करने वाले को घुड़सवार बोलते हैं. कुदरे ओडिಸುವಂತದ್ದು, कुदरे सवारी करने और तैरने में, तैरना यानी ಈಜುವಂತದ್ದು. ಈ 4 ವಿಚಾರಗಳಲ್ಲಿ ಅವರಿಗೆ ತುಂಬಾ ಆನಂದ ಸಿಗ್ತಾ ಇತ್ತಂತೆ ಆ ಕೆಲಸವನ್ನ ಮಾಡೋದ್ರಲ್ಲಿ. कौन कौन से? कुश्ती लड़ने, दौड़ लगाने, घुड़सवारी करने और तैरने में उन्हें बड़ा आनंद मिलता था. वे संगीत एवं खेल कूद की प्रतियोगिताओं में भी भाग लिया करते थे. वे संगीत के प्रतियोगिता में भी भाग लिया करते थे. संगीत प्रतियोगिता यानी, प्रतियोगिता शब्द का अर्थ है ಸ್ಪರ್ಧೆ. ಸ್ಪರ್ಧೆ, ಪ್ರತಿಯೋಗಿತಾ ಎರಡು ಶಬ್ದ ಒಂದೇ. ಆಟ ಆಡುವಂತಹ ಸ್ಪರ್ಧೆಗಳಲ್ಲಿ, ಆಟೋಟಗಳಲ್ಲಿಯೂ ಜೊತೆಗೆ ಹಾಡಿನ ಸಂಗೀತದ ಸ್ಪರ್ಧೆಯಲ್ಲಿಯೂ ಕೂಡ ತಮ್ಮನ್ನ ಏನ್ ಮಾಡ್ತಾ ಇದ್ರು, ಅವರು ತೊಡಗಿಸ್ಕೊಳ್ತಾ ಇದ್ರು. ಭಾಗ್ ಲಿಯಾ ಕರ್ತೆ ಥೆ, ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. नरेंद्र आरंभ से ही पढ़ाई लिखाई में बड़े तेज थे. नरेंद्र जो है आरंभ से ही यानी बचपन से ही, ಮೊದಲನೇ ವರ್ಷದಿಂದಲೇ ಅವರು ಅಂದ್ರೆ ಶಾಲೆಗೆ ಹೋಗಿ ಪ್ರಾರಂಭ ಮಾಡಿದಾಗಿಂದನೇ ಓದೋದ್ರಲ್ಲಿ ತುಂಬಾ ಚುರುಕುತನವನ್ನ ಹೊಂದಿದ್ದರು. बड़े तेज थे पढ़ाई लिखाई में. वे अपने स्कूल में सर्वप्रथम रहा करते थे. अपने स्कूल में सर्वप्रथम रहा करते थे. ಫಸ್ಟ್ ಅವರೇ ಇರ್ತಾ ಇದ್ರು, ಬೇರೆಯವರಿಗೆ ಚಾನ್ಸೇ ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಚುರುಕಾದಂತಹ ವ್ಯಕ್ತಿತ್ವ ಅವರದ್ದು ಮೊದಲಿನಿಂದಲೂ ಆಗಿತ್ತು. एंट्रेंस परीक्षा में भी वे प्रथम श्रेणी में उत्तीर्ण हुए थे. एंट्रेंस परीक्षा, एंट्रेंस परीक्षा यानी
ಯಾವುದು ಎಂಟ್ರೆನ್ಸ್, ಇದು ಇಂಗ್ಲಿಷ್ ಶಬ್ದ ಎಂಟ್ರೆನ್ಸ್ ಅನ್ನೋದು. ಏನು ಮತ್ತೊಂದು ತರಗತಿಗೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಕೊಟ್ಟು ಪಾಸ್ ಆಗಿ ಹೋಗ್ಬೇಕಿತ್ತು. ಹಾಗಾಗಿ ಅದರಲ್ಲೂ ಕೂಡ ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಪ್ರಥಮ ಶ್ರೇಣಿ ಇಲ್ಲಿ ಕ್ಲಾಸಿಗೆ ಫಸ್ಟ್ ಅಂತಲ್ಲ, ಪ್ರಥಮ ಶ್ರೇಣಿ ಅಂತಂದ್ರೆ ಫಸ್ಟ್ ಕ್ಲಾಸ್, ಅದು डिस्टिंक्शन लेवल आ तरह प्रथम श्रेणी में उत्तीर्ण हुए थे। बीए की परीक्षा पास करने के बाद उन्होंने कानून का अध्ययन प्रारंभ किया। ನೋಡಿ ಆಗಿನ ಕಾಲದಲ್ಲಿ ಬಿ ಎ ಮಾಡಿದವರು 1863ರಲ್ಲಿ ಒಂದು ಜನ್ಮ ಆಯ್ತು. 1870ರ ಆಜುಬಾಜಿನಲ್ಲಿ, ಅದು 70-72ರ ಆಜುಬಾಜಲ್ಲಿ ಅವರು ಕಾಲೇಜಿನ ಮೆಟ್ಲು ಹತ್ತಾರೆ. ಆಗಿನ ಕಾಲದಲ್ಲಿ ಅವರು ಬಿ ಎನ್ನ ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅದನ್ನ ಅವ್ರು ಏನ್ ಮಾಡ್ತಾರೆ, ಪರೀಕ್ಷೆಯನ್ನ ಪಾಸ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಮಾಸ್ಟರ್ ಡಿಗ್ರಿಯಾಗಿ ಅವರು ಕಾನೂನಿನ ಅಧ್ಯಯನವನ್ನ ಪ್ರಾರಂಭ ಮಾಡ್ತಾರೆ, ಲಾ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ इसी बीच में उनके पिता का देहांत हो जाता है। ಅವರ ತಂದೆಯವರು ಇವರು ಕಾಲೇಜ್ ಶಿಕ್ಷಣವನ್ನ, ಕಾನೂನು ಶಿಕ್ಷಣವನ್ನ ಪಡೆದುಕೊಳ್ಳಿಕ್ಕೆ ಹೋಗುವಾಗ ತಂದೆಯವರ ಏನಾಗುತ್ತೆ, ಮರಣ ಅನ್ನುವಂಥದ್ದು ಆಗತ್ತೆ. ಹಾಗಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಲಾವನ್ನ ಓದಲಿಕ್ಕೆ ಆಗೋದಿಲ್ಲ. अध्ययन काल में उनकी रुचि व्याख्यान देने और विचारों के आदान प्रदान करने में थी। ಅಧ್ಯಯನ ಕಾಲ में ಓದುವಂತಹ ಸಂದರ್ಭದಲ್ಲಿ, ಅವರು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ, ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉನ್ಕಿ ರುಚಿ, ಅವರ ರುಚಿ, ಅವರ ಆಸಕ್ತಿ ಸರಿ ಯಾವ್ಯಾವುದ್ರಲ್ಲಿತ್ತು, ವ್ಯಾಖ್ಯಾನ ದೇನೆ, ವ್ಯಾಖ್ಯಾನವನ್ನ ನೀಡುವಂಥದ್ದು. ವ್ಯಾಖ್ಯಾನ ನೀಡೋದು ಅಂತಂದ್ರೆ ಏನು, ವ್ಯಾಖ್ಯಾನ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಟಾಪಿಕ್ ತಗೊಂಡಿದೀವಿ, ಯಾವುದೋ ಒಂದು ಶಬ್ದವನ್ನ ತೆಗೆದುಕೊಂಡಿದೀವಿ ಅಂತ ಆದ್ರೆ ಅದರ ಮೇಲೆ ಡಿಟೇಲ್ಡ್ ಆಗಿ ಹೇಳುವಂಥದ್ದು ಅದು ವ್ಯಾಖ್ಯಾನ. ಈಗ ಒಂದು ವಿಚಾರ ತಗೊಂಡ್ರು ಅಂತ ಇಟ್ಕೊಳ್ಳಿ, ಏನು ಮುಕ್ತಿ ಅನ್ನೋ ಶಬ್ದ ತಗೊಂಡ್ರು ಅಂತ ಇಟ್ಕೊಳ್ಳಿ. ಮುಕ್ತಿ ಅಂತಂದ್ರೆ ದೇಹಾಂತವಾದ ನಂತರದಲ್ಲಿ, ಸತ್ತ ನಂತರದಲ್ಲಿ ವ್ಯಕ್ತಿಗೆ ಏನಾಗುತ್ತೆ ಅಂತ ಏನೋ ಒಂದು ಶಬ್ದ ತಗೊಂಡ್ವಿ, ಯಾವುದೋ ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದನ್ನು ಡಿಟೇಲ್ಡ್ ಆಗಿ ತುಂಬಾ ವಿಸ್ತೃತವಾಗಿ ಹೇಳುವಂಥದ್ದು ವ್ಯಾಖ್ಯಾನವನ್ನ ನೀಡುವಂಥದ್ದು ಅಂತ ಅರ್ಥ. ಅಥವಾ ಯಾವುದೋ ಕಾವ್ಯದ ಮೇಲೆ ವ್ಯಾಖ್ಯಾನ ಇರಬಹುದು, ಸಾಹಿತ್ಯದ ಮೇಲೆ ವ್ಯಾಖ್ಯಾನ ಇರಬಹುದು, ಏನ್ ಬೇಕಾದ್ರೂ ಇರಬಹುದು. ಅದರಲ್ಲಿ ಅವರಿಗೆ ತುಂಬಾ ರುಚಿ ಇತ್ತು. और विचारों के आदान प्रदान, देख लो यहाँ पर दो शब्द है, आदान प्रदान. ಏನ್ ಅರ್ಥ ಪ್ರದಾನ ಅಂತಂದ್ರೆ ಪೂರ್ಣಚಂದ್ರ? ಪ್ರದಾನ ಶಬ್ದ ಅರ್ಥ ಏನಪ್ಪಾ? ಹೇಳೋದು. ಹೇಳೋದಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳೋದು ಅಂತ ಅರ್ಥನಾ? ಹೆಡ್ ಅಂತನಾ? ಈಗ ಹೇಳ್ತೇನೆ ನೀನ್ ಹೆಡ್ ಅಂತ, ಹೌದಾ? ಯಾಕೆ ನಾನ್ ನೀನ್ ಹೆಡ್ ಅಂತೀನಿ, ಅಯ್ಯೋ ಹೆಡ್ಡ ಅಂತ ಹೇಳಿದೆ. ಶ್ರೀಕೃಷ್ಣ, ಪ್ರಧಾನ ಅಂತಂದ್ರೆ ಏನ್ ಅರ್ಥ? ಶ್ರೀಕೃಷ್ಣ ಇದ್ದೀನೋ? ಏನ ಪ್ರಧಾನ ಶಬ್ದ ಅರ್ಥ? ತೆಗೆದುಕೊಳ್ಳೋದು ಅಂತನಾ? ಹೆಂಗಾಗತ್ತ ತೆಗೆದುಕೊಳ್ಳೋದು ಅಂತದ? ಏನು ಉತ್ಸವ ಗೌಡ್ರೆ, ಪ್ರಧಾನ ಶಬ್ದಾರ್ಥ ಏನು? ಉತ್ಸವ ಏನ? ಅಭಿರಾಮ, ಅಭಿರಾಮ್ ಇದ್ದಾನ ಅಲ್ಲಿ? ಅಭಿರಾಮ್ ಇದೆಯೇನಪ್ಪ? ಏನು ಪ್ರಧಾನ ಶಬ್ದ? ಏನ್ ಅರ್ಥ ಚೌಧರಿ? ಏನ್ ಅರ್ಥ ಪ್ರಧಾನ ಅಂತಂದ್ರೆ? ಸರ್ ಮುಖ್ಯವಾದಂತಹ ಅರ್ಥ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಗಮನ ಕೊಡಿ, ಅಕ್ಷರ ನೋಡಿ, ಅಲ್ಲಿ ಪ್ರಧಾನ ಅಂತ ಇದೆ, ಪ್ರಧಾನ ಅಂತ ಇಲ್ಲ. ಒಂದು ಬಾಲ ಕೊಟ್ಟು बड़ा ध वहां पर लिखे तो वो मुख्य हो जाता है. यहाँ पर प्रधान है. प्रदान यानी देना, ಕೊಡೋದು ಅಂತ ಅರ್ಥ.
ಆದಾನ ಅಂತಂದ್ರೆ ಪಡ್ಕೊಳ್ಳೋದು, ಪ್ರದಾನ ಅಂತಂದ್ರೆ ಕೊಡೋದು. ಆದಾನ ಪ್ರದಾನ ನೆನ್ಪಿಟ್ಕೊಳ್ಳಿ ಈ ಶಬ್ದವನ್ನ. ಆದಾನ ಅಂದ್ರೆ ಪಡ್ಕೊಳ್ಳೋದು, ತೆಗೆದುಕೊಳ್ಳೋದು. ಪ್ರದಾನ ಅಂತಂದ್ರೆ ಕೊಡೋದು. ಪ್ರಧಾನ, ಓಕೆ, ಪ್ರಧಾನ ಅಲ್ಲ, ಅದು ದೊಡ್ಡದ ಅಲ್ಲ, ಕೊಡೋದು ಅನ್ನೋ ಅರ್ಥ ಅಲ್ಲ. आदान प्रदान करने में थी, क्या आदान प्रदान करने में? विचारों को आदान प्रदान करने में. ವಿಷಯಗಳನ್ನ ಮತ್ತೊಬ್ಬನಿಗೆ ಹಂಚೋದು, ಜೊತೆಗೆ ಅವನ ಹತ್ರಕ್ಕೆ ಗೊತ್ತಿರೋ ವಿಚಾರ ನನ್ನ ಹತ್ರ ಗೊತ್ತಿಲ್ಲ ಅಂತ ಅಂದ್ರೆ ನಾವು ಅದನ್ನ ವಾಪಸ್ ತೆಗೆದುಕೊಳ್ಳೋದು, ನಾನು ಕೇಳೋದು. ಈ ಎರಡೂ ಕೆಲಸವನ್ನ ಅವರು ನೀಟಾಗಿ ಮಾಡ್ತಾ ಇದ್ರು. ಯಾಕೆಂದ್ರೆ ಕೆಲವೊಬ್ಬರಿಗೆ ಬರೀ ಹೇಳೋದೊಂದೇ ಅಭ್ಯಾಸ, ಹೇಳ್ತಾ 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 ಹೋಗ್ತಾರೆ. ಅವ್ರು ಮತ್ತೊಬ್ಬನ ಹೇಳೋದನ್ನ ಕೇಳೋದಿಲ್ಲ, ಮತ್ತೊಂದು ವಿಚಾರ ತೆಗೆದುಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ಇನ್ ಕೆಲವೊಬ್ರು ಬರೀ ಕೇಳ್ತಾ ಇರ್ತಾರೆ, ತಮ್ಮಲ್ಲಿರೋದನ್ನ ಹೇಳೋದೇ ಇಲ್ಲ. ಹಾಂಗಲ್ಲ, ಅವರು ಕೇಳ್ತಾ ಇದ್ರು, ಹೇಳ್ತಾ ಇದ್ರು, ಎರಡೂ ಕೂಡ ಮಾಡ್ತಾ ಇದ್ರು ಒಳ್ಳೆಯ ಸಂಗತಿಗಳನ್ನ. इसी कारण उन्होंने अपने कॉलेज में एक ವ್ಯಾಖ್ಯಾನ ಸಮಿತಿ बनाई थी. ಇದೇ ಕಾರಣಕ್ಕಾಗಿ ಅವರು ಕಾಲೇಜ್ನಲ್ಲಿ ಒಂದು ವ್ಯಾಖ್ಯಾನ ಸಮಿತಿ ಅಂತಾನೆ ಮಾಡ್ಕೊಂಡಿದ್ರು, ಒಂದು ಟೀಮ್ ರೆಡಿ ಮಾಡ್ಕೊಂಡಿದ್ರು. ಅವರು ಕೈ ಪ್ರತಿಯೋಗಿತಾओं का आयोजन भी किया था. ಬಹಳಷ್ಟು ಪ್ರತಿಯೋಗಿತಾ ಸ್ಪರ್ಧೆಗಳ ಆಯೋಜನಗಳನ್ನು ಕೂಡ, ಸ್ಪರ್ಧೆಗಳನ್ನ ನಡೆಸಲಿಕ್ಕೂ ಕೂಡ ನಡೆಸ್ತಾ ಇದ್ರು. पाश्चात्य विचार तथा दर्शन का भी उन्होंने अध्ययन किया. पाश्चात्य विज्ञान, ಸೈನ್ಸ್ ಮತ್ತು ಏನು ದರ್ಶನ, ತತ್ವಜ್ಞಾನ, ವಿಜ್ಞಾನ ಮತ್ತು ತತ್ವಜ್ಞಾನ, ಪಾಶ್ಚಾತ್ಯರ ಥಿಂಕಿಂಗು, ಪಾಶ್ಚಾತ್ಯರ ಏನು ನಾಲೆಜ್ ಇದೆ ಅದ್ರ ಮೇಲೂ ಕೂಡ ಇವರು ತುಂಬಾ ಸ್ಟಡಿ ಮಾಡಿದ್ದಾರೆ. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. ಕಿಶೋರಾವಸ್ಥಾ ಸೇ ಹಿ, ಚಿಕ್ಕವನಿದ್ದಾಗಿಂದಲೇ ಅವರು ನರೇಂದ್ರ ಏನ್ ಮಾಡ್ತಾ ಇದ್ದ, ದಾರ್ಶನಿಕ, ದರ್ಶನಕ್ಕೆ ಸಂಬಂಧಪಟ್ಟಿದ್ದು, ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಮತ್ತು ಧಾರ್ಮಿಕ ವಿಚಾರಗಳನ್ನ, ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಲ್ಲೀನ, ಅದನ್ನ ವಿಚಾರ ಮಾಡುವುದರಲ್ಲಿ ತಲ್ಲೀನರಾಗಿರ್ತಾ ಇದ್ರು, ತುಂಬಾ ಥಿಂಕ್ ಮಾಡ್ತಾ ಇದ್ರು ಬಾಲ್ಯದಿಂದಲೇ. एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कह सुनाई. रामकृष्ण परमहंस ने नरेंद्र को अपना शिष्य स्वीकार किया. ಓಕೆ, ಇಲ್ಲಿ ಮುಂದಿನ ಟಾಪಿಕ್ ಸ್ವಲ್ಪ ಬದಲಾವಣೆ ಆಗುತ್ತೆ. ನಾವು ಈ ಪಾಠವನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಈ ಪಾಠ ಮುಂದುವರಿಸೋಣ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನನಗೆ ಸಿಕ್ಕಿದಾಗ. ಸೊ ಅಥವಾ ಇಲ್ಲ ಅಂದ್ರೆ ನಾನು ಅದನ್ನ ವಿಡಿಯೋ ಮಾಡಿ ಮುಂದಿನ ಪಾಠವನ್ನ ಅಪ್ಲೋಡ್ ಮಾಡಬಹುದು, ಅದನ್ನ ನೋಡ್ಕೊಳ್ಳಿ. ಈ ಇಲ್ಲಿಯ ತನಕವನ್ನ ಪಾಠವನ್ನ ಕೊನೆ ಪಕ್ಷ 4 ಸಲ ಓದ್ಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪಾಠ ನೀವು ಹೆಚ್ಚೆಚ್ಚು ಓದದಷ್ಟು ನಿಮಗೆ ಶಬ್ದದ ಒಳ್ಳೆಯ ತಾಕತ್ ಬರುತ್ತೆ, ಶಬ್ದದ ಮೇಲೆ ಗ್ರಿಪ್ ಸಿಗತ್ತೆ, ವಿಷಯ ನಿಮ್ ಭಾಷೆಯ ಮೇಲೆ ದಾರ್ಢ್ಯತೆ ಆಗುತ್ತೆ. ಹಾಗಾಗಿ ಪಾಠವನ್ನ ಮ್ಯಾಕ್ಸಿಮಮ್ ಓದಿ. ಕ್ವಶನ್ ಆನ್ಸರ್ ಬರೀ ಓದೋದಲ್ಲ, ಪರೀಕ್ಷೆಗಾಗಿ ಓದೋದು ಅಂತಲ್ಲ, ಪ್ರಶ್ನೆ ಉತ್ತರಗಳನ್ನ, ಪಾಠವನ್ನ ನೀವು ಹೆಚ್ಚಿಗೆ ಓದದಷ್ಟು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಪಾಠವನ್ನ ಓದಿ. ಆಮೇಲೆ ಈ ಇಡೀ ಪಾಠವನ್ನು ಓದಿ, ನಾನು ಅದರ ಮುಂದಿನ ಅರ್ಥವನ್ನ ಇನ್ನೊಂದು ಕ್ಲಾಸ್ ನಲ್ಲಿ ಹೇಳ್ತೇನೆ. ಅಲ್ಲಿಯ ತನಕ ಧನ್ಯವಾದ ಕುತ್ಕೊಂಡು ಕೇಳಿದ್ದಕ್ಕೆ. ಹಲೋ ಸರ್. ಎಸ್, ಡೌಟ್ ಇದೆಯಾ? ಎಸ್ ಎಸ್ ಹೇಳಿ ಸರ್. ಏವಂ ಅಂದ್ರೇನು? ಏವಂ ಅಂತಂದ್ರೆ ಮತ್ತು ಅಂತ ಅರ್ಥ. ಏವಂ ಮತ್ತು, ಔರ್ ಅಂತ ಹಿಂದಿಯಲ್ಲಿ, ತಥಾ ಔರ್ ಅನ್ನೋ ಶಬ್ದ ಎಲ್ಲ ಇದೆಯಲ್ವಾ, ಮತ್ತು ಅಂತ ಅರ್ಥ. ಎಸ್, ಮತ್ತೆ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಮೀಟ್ ಎಂಡ್ ಆಗತ್ತೆ ಇವಾಗ, 50 ನಿಮಿಷ ಆಗೋಯ್ತು. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಇಲ್ಲ ನನ್ನ ಪರ್ಸನಲ್ ನಂಬರ್ಗೆ ಮೆಸೇಜ್ ಮಾಡಿ ಯಾವ್ದಾದ್ರು ಶಬ್ದ ಗೊತ್ತಾಗ್ಲಿಲ್ಲ ಅಂತ. ಎಸ್, ಓಕೆ, ಥ್ಯಾಂಕ್ ಯು.